Acho. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ವ್ಲಾಗ್ಸ್. ಇವತ್ತು ನನ್ನ ಪುಟಾಣಿಗೆ ಸ್ಪೆಷಲ್ ಡೇ. ಅದೇನಪ್ಪಾ ಅಂದ್ರೆ ಅವಳಿಗೆ ನಾವಿವತ್ತು ಕಿವಿ ಚುಚ್ಚಿಸ್ತಾ ಇದ್ದೀವಿ. ಹಾಗೇನೆ ನನ್ನ ಮಗಳಿಗೆ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸಿ ಅವಳನ್ನ ಮುದ್ದಾಗಿ ರೆಡಿ ಮಾಡಿದ್ದೆ. ಅದಷ್ಟೇ ಅಲ್ಲ, ಅವಳಿಗೋಸ್ಕರ ಅವಳ ದೊಡ್ಡ ಮಾವ ಕಿವಿ ಓಲೆನು ತಂದಿದ್ರು. ಇನ್ನು ಅಜ್ಜ ಅಜ್ಜಿ ಅಂತೂ ಅವಳನ್ನ ತುಂಬಾನೇ ಪ್ಯಾಂಪರಿಂಗ್ ಮಾಡ್ತಾ ಇದ್ರು. ಒಂದ್ ಕಡೆ ಅವಳಿಗೆ ಕಿವಿ ಚುಚ್ಚಿಸ್ತೀವಿ ಅನ್ನೋ ಸಂಭ್ರಮ ಇದ್ರೆ, ಇನ್ನೊಂದ್ ಕಡೆ ಅವಳಿಗೆ ನೋವಾಗುತ್ತಲ್ಲ ಅನ್ನೋ ಬೇಜಾರು ಕೂಡ ಇತ್ತು. ಆದ್ರೆ ಯಾವಾಗಾದ್ರೂ ಕಿವಿ ಚುಚ್ಚಿಸ್ಲೇಬೇಕಲ್ವಾ? ಸೊ ಹಾಗಾಗಿ ಈ ಯುಗಾದಿಲಿ ನನ್ ಪಾಪುಗೆ ಕಿವಿ ಚುಚ್ಚಿಸಿದ್ವಿ. ನಮ್ ಕಡೆ ಅಂತೂ ಯುಗಾದಿ ಅಂದ್ರೆ ಏನಾದ್ರೂ ಒಂದು ಹೊಸದನ್ನ ಮಾಡ್ತಾನೆ ಇರ್ತಾರೆ. ಸೊ ನನ್ ದೊಡ್ಡ ಮಗಳಿಗೆ ಕೂಡ ಯುಗಾದಿಲೇ ಕಿವಿ ಚುಚ್ಚಿರೋದು. ಹಾಗಾಗಿ ಇವ್ಳಿಗೂನು ಯುಗಾದಿಲೇ ಚುಚ್ಚಿಸ್ಬೇಕು ಅಂತ ಹೇಳಿ ಮುಂಚೆನೆ ಎಲ್ಲಾ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ಯುಗಾದಿ ಹಬ್ಬ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಅಮ್ಮ ಅವರೆಲ್ಲ ಮನೆಯಲ್ಲೇ ಉಳ್ಕೊಂಡ್ರು. ಇಲ್ಲೇ ಕಕ್ಕಿಂಜೆ ಹತ್ರ ಹೋಗಿ ನಾವು ಕಿವಿ ಚುಚ್ಚಿಸ್ಕೊಬರಕ್ಕೆ ಅಂತ ಅಣ್ಣ ಚಿಕ್ಕಣ್ಣ ಎಲ್ಲ ಹೋಗಿದ್ವಿ. ನನ್ ದೊಡ್ಡ ಮಗಳು ಈ ಸಲ ಯುಗಾದಿಲಿ ಅವ್ರ ಅಪ್ಪನ ಮನೆಯಲ್ಲಿದ್ಲು. ಸೊ ಹಾಗಾಗಿ ಇಲ್ಲಿ ದೀಚುನ ನಾವು ಕರ್ಕೊಂಡು ಹೋಗಿದ್ವಿ. ಇನ್ನು ನನ್ ದೊಡ್ಡ ಮಗಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಮನೆಯಲ್ಲೇ ಚುಚ್ಚಿಸಿದ್ವಿ. ಆದ್ರೆ ಈ ಸಲ ಕಿವಿ ಚುಚ್ಚೋರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಅವರು ಅಂಗಡಿ ಹತ್ರನೇ ಬನ್ನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಪಾಪುನ ಕರ್ಕೊಂಡು ಎಲ್ಲಾರು ಹೋಗಿದ್ವಿ. ಅಲ್ಲಿ ಹೋಗೋವರ್ಗುನು ಒಂಥರ ಧೈರ್ಯ ಇತ್ತು. ಆದ್ರೆ ನನ್ ಪಾಪುಗೆ ಚುಚ್ಬೇಕಾದ್ರೆ ತುಂಬಾನೇ ಅಳ್ತಾ ಇದ್ಲು. ಅದನ್ನ ನೋಡಿ ನನಗಂತೂ ತುಂಬಾ ಬೇಜಾರಾಗೋಯ್ತು. ಅವಳು ಅಳ್ತಿರ್ಬೇಕಾದ್ರೆ ಮುಖ ಎಲ್ಲ ಫುಲ್ ಕೆಂಪಾಗಿತ್ತು. ಇನ್ನು ನನ್ ದೊಡ್ಡ ಮಗಳಿಗೆ ಕಿವಿ ಚುಚ್ಸೋ ಟೈಮಲ್ಲಿ ನನ್ ದೊಡ್ಡಣ್ಣನ್ ತೊಡೆ ಮೇಲೆನೆ ಕೂರಿಸ್ಬಿಟ್ಟು ನಾನು ಕಿವಿ ಚುಚ್ಸಿದ್ದೆ. ಯಾಕಂದ್ರೆ ಅವ್ರ ದೊಡ್ಡ ಮಾವ ಅಲ್ವಾ. ಸೊ ಹಾಗಾಗಿ ಈ ಸಲನೂ ಅಷ್ಟೇ ಇವಳಿಗೂನು ನಮ್ಮ ಅಣ್ಣ ಬರ್ಲಿ ಅಂತ ಹೇಳಿ ವೆಯ್ಟ್ ಮಾಡ್ಕೊಂಡು, ಅದಾದ್ಮೇಲೆ ಅವ್ರು ಬಂದ್ಮೇಲೆ ಅವ್ರ ತೊಡೆ ಮೇಲೆ ಕೂರಿಸ್ಕೊಂಡು ಅಲ್ಲಿ ಕಿವಿ ಚುಚ್ಚಿಸ್ಕೊ ಬಂದ್ವಿ. ಅದಷ್ಟೇ ಅಲ್ಲ, ಇನ್ನು ದೊಡ್ಡ ಮಗಳಿಗೆ ಕೂಡ ನಮ್ಮಣ್ಣ ಕಿವಿ ಓಲೆನ ಕೊಡ್ಸಿದ್ರು. ಸೊ ಚಿಕ್ಕ ಮಗಳಿಗೂ ಕೂಡ ಅವರೇ ಕೊಡ್ಸಿದ್ರು. ಇನ್ನು ನಮ್ಮದಲ್ಲಂತೂ ತಂಗಿಗೆ ಇಲ್ಲ ಅಕ್ಕಂಗೆ ಯಾರಿಗಾದ್ರೂ ಹೆಣ್ಣು ಮಗು ಹುಟ್ಟಿದ್ರೆ ಸಾಕು, ಅಲ್ಲಿ ಮಾವಂದ್ರದ್ದು ಗತ್ತು ಬೇರೆ ತರನೇ ಇರುತ್ತೆ. ಯಾಕಂದ್ರೆ ಒಂದ್ ಹೆಣ್ಣು ಹುಟ್ಟಿದ್ಲು ಅಂದ್ರೆ ಸಾಕು, ಅವಳ ಅಪ್ಪ ಅಮ್ಮನ್ಗಿಂತ ಹೆಚ್ಚಾಗಿ ಮಾವಂದ್ರಿಗೆ ಗೌರವ ಹೆಚ್ಚಾಗುತ್ತೆ. ಅದಷ್ಟೇ ಅಲ್ಲದೆ ಆ ಹೆಣ್ಣು ಮಗುವಿನ ಮದುವೆ ಆಗೋ ತನಕನೂ ಅವರ ಪೂರ್ತಿ ಜವಾಬ್ದಾರಿ ಆ ಮಾವಂದ್ರ ಕೈಯಲ್ಲಿರುತ್ತೆ. ಅಪ್ಪ ಅಮ್ಮ ಎಷ್ಟೇ ಸಾಕಿದ್ರುನು ಕಡೆಗೆ ನಮ್ಮದ್ರಲ್ಲಿ ದಾರೆ ಏರಿಬೇಕಾದ್ರೆ ಅಲ್ಲಿ ಮಾವನೇ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ನನ್ ಮದ್ವೆ ಟೈಮಲ್ಲೂ ಅಷ್ಟೇ ನನಗೆ ದಾರೆ ಎರೆದಿದ್ದು ನನ್ ದೊಡ್ಡ ಮಾವ. ನಾವೂನು ಅಷ್ಟೇ, ನಮ್ಮ ಮಾವಂದ್ರು ಅಂದ್ರೆ ನಮ್ಗೆ ಏನೋ ಒಂಥರ ಸ್ಫೂರ್ತಿ. ಇನ್ನು ಇಲ್ಲಿ ನಮ್ಮ ಅಣ್ಣಂದ್ರ ಬಗ್ಗೆ ಹೇಳ್ಬೇಕು ಅಂತ ಇಲ್ಲ. ನನ್ 3 ಜನ ಅಣ್ಣಂದ್ರಿಗೂನು ಅವ್ರಿಬ್ರು ಸೊಸೆಂದ್ರು ಅಂದ್ರೆ ಪಂಚ ಪ್ರಾಣ. ಇತ್ತೀಚೆಗಂತೂ ನನಗಿಂತ ಜಾಸ್ತಿ ನಮ್ಮ ಅಣ್ಣಂದ್ರು ಅವ್ರ ಸೊಸೆಂದ್ರನ್ನ ತುಂಬಾನೇ ಹಚ್ಕೊಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಬ್ರು ಸೊಸೆಂದ್ರದು ಏನೇ ಫಂಕ್ಷನ್ ಇರ್ಲಿ ಅಲ್ಲಿ ನಮ್ಮ ಅಣ್ಣಂದ್ರು ಹಾಜರಿರ್ತಾರೆ. ಅದೇ ನಾನೇನಾದ್ರೂ ನನ್ ಕೆಲ್ಸಕ್ ಕರೆದ್ರೆ ಅಲ್ಲಿ ನಮ್ಮ ಅಣ್ಣಂದ್ರಿಗೆ ಟೈಮೇ ಇರಲ್ಲ. ಅಂತೂ ಇಂತೂ ನನ್ ಬಂಗಾರಿಗೆ ಕಿವಿನ ಚುಚ್ಸಿ ನೋವು ಮಾಡ್ಬಿಟ್ಟು ಅವಳ ಚಂದನ ನೋಡ್ತಾ ಇದೀವಿ. ಇನ್ನು ಕಿವಿ ಚುಚ್ಬೇಕಾದ್ರೆ ಅಷ್ಟೊಂದೆಲ್ಲ ಅಳ್ತಿದ್ದೋಳು ಅದಾಗಿ ಒಂದು 1/4 ಗಂಟೆಲೆ ಆರಾಮಾಗಿದ್ದಾಳೆ. ಆದ್ರೆ ಹತ್ತು ಸುಸ್ತಾಗಿದ್ದವಳು ತುಂಬಾನೇ ಸೈಲೆಂಟ್ ಆಗೋದ್ಲು. ನನಗಂತೂ ನನ್ ಮುದ್ದು ಬಂಗಾರಿ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ಲು. ಅವಳು ಈ ಮುದ್ದು ಮುಖ ನೋಡ್ತಾ ನೋಡ್ತಾ ನನ್ ಖುಷಿ ಅಂತೂ ಎಲ್ಲೇ ಮೀರ್ ಹೋಗಿತ್ತು. ಇನ್ನು ಕಿವಿ ಚುಚ್ಚಿಸ್ಕೊಂಡು ಬಂದಿದ ತಕ್ಷಣ ಅವ್ರ ದೊಡ್ಡ ಮಾವ ಅವಳನ್ನ ಕರ್ಕೊಂಡು ಒಳಗಡೆ ಹೋಗೇ ಬಿಟ್ರು. ವಿಕ್ಯಣ್ಣ ಅಂತೂ ಕಿವಿ ಚುಚ್ಚಿಸ್ಬೇಕಾದ್ರೆ ಯಾಕೆ ಈ ತರ ಎಲ್ಲ ನೋವು ಮಾಡ್ಬೇಕು ಅಲ್ವಾ, ಪಾಪ ಹಾಗೆ ಹೀಗೆ ಅಂತೆಲ್ಲ ತುಂಬಾನೇ ಫೀಲ್ ಮಾಡ್ಕೋತಾ ಇದ್ರು. ಇನ್ನು ಮನೆಗ್ ಬಂದಿದ ತಕ್ಷಣ ಅವ್ರ ಅಜ್ಜಿ ಪಾಪುನ ಎತ್ಕೊಂಡು ಪಾಪು ಅತ್ಲಾ ನೋವಾಯ್ತಾ, ಹೇಗ್ ರಿಯಾಕ್ಟ್ ಮಾಡಿದ್ಲು, ಏನು ಎತ್ತ ಎಲ್ಲ ವಿಚಾರಿಸ್ತಾ ಇದ್ರು. ನನ್ ಮಗಳಿಗಂತೂ ಏನ್ ನಡೀತಾ ಇದೆ ಅಂತ ಗೊತ್ತೇ ಇರ್ಲಿಲ್ಲ. ಆದ್ರೆ ನಮಿಗಂತೂ ಸಂಭ್ರಮ. ಯುಗಾದಿ ಹಬ್ಬ ಎಲ್ಲಾರ ಮನೆಯಲ್ಲೂ ಸ್ಪೆಷಲ್ ಅಲ್ವಾ. ಆದ್ರೆ ಅದನ್ನ ಒಬ್ಬೊಬ್ರು ಒಂದೊಂದ್ ರೀತಿಲಿ ಆಚರಿಸ್ತಾರೆ. ಇನ್ನು ನಮ್ ಕಡೆ ಅಂತೂ ಯುಗಾದಿ ಟೈಮಲ್ಲಿ ಚಿಕ್ಕ ಮಕ್ಳಿದ್ರೆ ಅವ್ರಿಗೆ ಕಿವಿ ಚುಚ್ಸೋದು, ಇನ್ನು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಮಕ್ಳೆಲ್ಲ ಇದ್ರೆ ಅವ್ರಿಗೆ ಮೂಗ್ ಚುಚ್ಸೋದು, ಈ ತರ ಎಲ್ಲ ಮಾಡ್ತಾರೆ. ಇನ್ನು ನಮ್ಮ ಅಣ್ಣ ಬೇರೆ ಬಂದಿದ್ರು. ಸೊ ಹಾಗಾಗಿ ಎಲ್ಲಾರು ಮನೆಯಲ್ಲಿದ್ದೀವಲ್ಲ,
ಇನ್ನು ನಾನ್ ವೆಜ್ ಆ ಥರ ಎಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ವೆಜ್ ಅಲ್ಲಿ ಸ್ಪೆಷಲ್ ಆಗಿ ಪಾಯಸ ಮತ್ತೆ ನುಗ್ಗೆಕಾಯಿ ಸಾಂಬಾರು, ಅನ್ನ, ಗೀ ರೈಸ್ ಎಲ್ಲ ಮಾಡಿದ್ದೆ. ನಾವು ಬೆಳಗ್ಗೆ ಬೇಗ 10 ಗಂಟೆ ಒಳಗಡೆ ಪಾಪುನ ಕಿವಿ ಚುಚ್ಸಿ ಕರ್ಕೊಬಂದಾಗಿತ್ತು. ಅದಾದ್ಮೇಲೆ ಬಂದು ಈ ತರ ಅಡ್ಗೆನೆಲ್ಲ ಮಾಡ್ಕೊಂಡೆ. ಇನ್ನು ಯಾಕೋ ಏನೋ ಗೊತ್ತಿಲ್ಲ, ನನ್ ಪಾಪು ಅಂತೂ ಕಿವಿ ಚುಚ್ಚಿಸಿದ್ಮೇಲೆ ತುಂಬಾನೇ ಸೈಲೆಂಟ್ ಆಗಿದ್ಲು. ಬೆಳಗ್ಗೆ ಬೇರೆ ಬೇಗ ಎಪ್ಸಿರೋದ್ರಿಂದ ಕರೆಕ್ಟ್ ಆಗಿ ನಿದ್ದೆ ಆಗಿರ್ಲಿಲ್ಲ. ಸೊ ಹಾಗಾಗಿ ಹಾಗೆ ನಿದ್ದೆಗೆ ಜಾರ್ತಾ ಇದ್ಲು. ಇದಿಷ್ಟು ನನ್ನ ಮುದ್ದು ಮಗಳ ಕಿವಿ ಚುಚ್ಸೋ ಸಂಭ್ರಮದ ವಿಡಿಯೋ ಆಗಿತ್ತು. ಹಾಗೆ ಇನ್ನಷ್ಟು ವಿಷಯಗಳ ಜೊತೆಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರ್ತೀನಿ. ಥ್ಯಾಂಕ್ ಯು.